जन्माद्यस्य यतोऽन्वयादितरच्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಪರಮಾತ್ಮ ಮಥುರಾ ಪಟ್ಟಣವನ್ನ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಅದರ ಮಧ್ಯದಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಒಬ್ಬ ಅಗಸ ಕಾಣಿಸ್ತಾನೆ. ಅಗಸನ ಬಳಿಯಲ್ಲಿ ಧರಿಸಿಕೊಳ್ಳಲು ಬಟ್ಟೆ ಬೇಕು ಅಂತ ಕೇಳಿದಾಗ ಅಗಸ ತಾನು ರಾಜನ ಭಟ, ಆತ್ಮೀಯ ಸೇವಕ, ಇವನು ಯಾರೋ ದನ ಕಾಯೋನು, ಇವನು ನನ್ನ ಹತ್ರ ಬಂದು ಕೇಳ್ತಾ ಇದ್ದಾನಲ್ಲ ಅಂತ ಸಿಟ್ಟು ಬಂದದ್ರಿಂದಾಗಿ ಚೆನ್ನಾಗಿ ಬೈತಾ ಇದ್ದಾನೆ. ಈಗ ಅದನ್ನೆಲ್ಲ ನಿರೂಪಣೆ ಮಾಡಿದ್ರು. ಆವಾಗ ಕೃಷ್ಣನ ಬಳಿಯಲ್ಲಿ ಅಸಂಬದ್ಧವಾಗಿ ಮಾತನಾಡಿದ್ದಕ್ಕೆ ಸಿಟ್ಟು ಬಂತು ಕೃಷ್ಣನಿಗೆ. ಅವನ್ ತಲೆಗೆ ಜೋರಾಗಿ ಬಾರಿಸ್ತಾ ಇದ್ದಾನೆ, ಜೋರಾಗಿ ಹೊಡಿತಾ ಇದ್ದಾನೆ. ಕೈಯಿಂದ ಜೋರಾಗಿ ಹೊಡೆದರೆ ನಾವು ಮಣ್ಣಿನಿಂದ ಮಾಡಿದಂತಹ ಯಾವ್ದಾದ್ರು ಮೂರ್ತಿಗಳನ್ನು ಜೋರಾಗಿ ಪೆಟ್ಟು ಹಾಕಿದ್ರೆ ಅದರ ತಲೆ ಕೈಗಳೆಲ್ಲ ಕತ್ತರಿಸಿ ಬೀಳತ್ತಲ್ಲ, ಅದರಂತೆ ಈ ಅಗಸನ ತಲೆ ಕತ್ತರಿಸಿ ಭೂಮಿಯ ಮೇಲೆ ಬಿತ್ತಂತೆ. ಇದನ್ನು ನೋಡಿದ ತಕ್ಷಣದಲ್ಲಿ ಆ ಅಗಸನ ಆಳುಗಳೆಲ್ಲ ಇದ್ರಲ್ಲ, ಅವರು ತಾವು ಯಾವ್ಯಾವ ಅಪರೂಪದ ರಾಜನ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ರೋ ಅದೆಲ್ಲವನ್ನ ಅಲ್ಲೇ ಬಿಟ್ಟು ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಕೃಷ್ಣ ಯಾಕೆ ಈ ಅಗಸನನ್ನ ಕೊಂದ, ಅದಕ್ಕೆ ಕಾರಣವನ್ನ ಕೊಡ್ತಾ ಇದ್ದಾರೆ. ಈ ಅಗಸನಿಗೆ ಪಾರ್ವತೀ ದೇವಿಯಿಂದ ಅವಧ್ಯತ್ವ ವರ ಇತ್ತು. ಇವನು ಕೂಡ ದೊಡ್ಡ ರಾಕ್ಷಸನೇ, ಕಂಸನ ಸೇವಕನಾಗಿ ಇಲ್ಲಿ ಹುಟ್ಟಿದ್ದ. ಪಾರ್ವತಿಯನ್ನ ಒಲಿಸಿಕೊಂಡು, ರುದ್ರದೇವರ ಪತ್ನಿಯಾದ ಪಾರ್ವತಿಯನ್ನ ಒಲಿಸಿಕೊಂಡು ನನಗೆ ಯಾರಿಂದಲೂ ಸಾವು ಬರಬಾರದು ಅಂತ ಅಂದುಕೊಂಡಿದ್ರು. ಪಾರ್ವತಿಯಿಂದ ಕಡಿಮೆಯಾದವರು ಯಾರೂ ಇವನನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅದಕ್ಕೆ ಕೃಷ್ಣ ಇವನನ್ನ ಸಂಹಾರ ಮಾಡಿದ ಒಂದು ಕಾರಣ ಅಷ್ಟೇ ಅಲ್ಲ, ಇವನು ಕಂಸನ ಆಪ್ತ. ಎರಡರಿಂದಾಗಿ ಇವನಿಗೆ ಅಹಂಕಾರ ಬಂದಿತ್ತು. ಒಂದು, ಪಾರ್ವತಿಯ ವರಬಲದಿಂದಾಗಿ ನನ್ನನ್ನು ಯಾರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮನಸ್ಸಿನಲ್ಲಿ ಒಂದು ಅಹಂಕಾರ. ಅದರ ಜೊತೆಯಲ್ಲಿ ನಾನು ಕಂಸನ ಆತ್ಮೀಯ ಸೇವಕ ಅಂತ. ನಮಗೂ ಲೋಕದಲ್ಲಿ ಯಾರಾದ್ರೂ ಫುಲ್ ಇನ್ಫ್ಲೂಯೆನ್ಷಿಯಲ್, ಕೆಲವೊಂದಿಷ್ಟು ಜನ ಇನ್ಫ್ಲೂಯೆನ್ಸ್ ಇರುವಂತಹ ಜನರೆಲ್ಲ ಇರ್ತಾರೆ. ಅಧಿಕಾರ ವ್ಯಾಪ್ತಿ ತುಂಬಾ ದೊಡ್ಡದಾಗಿರುವಂತಹ ವ್ಯಕ್ತಿಗಳಿರ್ತಾರೆ. ಅವರ ಬಂಧು ಬಾಂಧವರೆಲ್ಲ ಅಥವಾ ಅವರ ಸೇವಕರು, ಅವರು ಇವರು ಎಲ್ಲ ನಮ್ಮನ್ ಯಾರೂ ಏನೂ ಮಾಡೋದಿಲ್ಲ ಅನ್ನುವ ಧೈರ್ಯದಲ್ಲಿ ಇರ್ತಾರೆ. ಯಾಕೆ ಅಂತಂದ್ರೆ ಯಾರು ಏನ್ ಮಾಡಿದ್ರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಬಳಸಿಕೊಂಡು
ಎಂತಹ ದೊಡ್ಡದಾದ ಆಪತ್ತಿನಿಂದಲೂ ನಾವು ಪಾರಾಗಿ ಬಿಡಬಹುದು ಅನ್ನುವ ಧೈರ್ಯ. ಹಾಗೆಯೇ ಇಲ್ಲಿಯೂ ಕೂಡ ಇವನಿಗೆ ನಾನು ಕಂಸನ ಪೈಕಿ, ಕಂಸನ ಆತ್ಮೀಯ ನಾನು, ನನ್ನನ್ನು ಯಾರು ಏನ್ ಮಾಡ್ತಾರೆ ಅನ್ನುವ ಅಹಂಕಾರ, ಇನ್ನೊಂದು ಹಿಂದೆ ಹೇಳಿದ ಹಾಗೆ ಪಾರ್ವತಿಯ ಆತ್ಮೀಯ ಸೇವಕ ಅನ್ನುವ ಅಹಂಕಾರ. ಇಷ್ಟೇ ಅಲ್ಲದೇನೆ ರಾಮಕೃಷ್ಣರಿಬ್ರು ಕೂಡ ಸಾಮಾನ್ಯವಾಗಿ ಯಾರೋ ಬಂದವರಲ್ಲ ಅವರು. ಕಂಸನೇ ಖುದ್ದಾಗಿ ತನ್ನ ಮಂತ್ರಿಯಾದ ಅಕ್ರೂರನನ್ನು ಕೊಟ್ಟು ಕಳಿಸಿದಂತಹ ಗಣ್ಯ ವ್ಯಕ್ತಿಗಳು. ಇವರು ಗಣ್ಯ ವ್ಯಕ್ತಿಗಳು ಅಂತಂದು ಹೇಳಿ ಯಾರು ಹೇಳ್ಬೇಕಾಗಿಲ್ಲ. ಇವರು ಬರುವಂತಹ ಸಂದರ್ಭದಲ್ಲಿ ಬೀದಿಯ ಈ ಕೆಳಗಳಲ್ಲೂ ಕೂಡ ಜನರೆಲ್ಲ ಇವರನ್ನ ಎದುರುಗೊಳ್ಳುತ್ತಾ ಇದ್ದಾರೆ, ಸತ್ಕಾರ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಆದ್ರೂ ಗೊತ್ತಾಗ್ಬೇಕು ತಾನೆ, ಇವ್ರು ದೊಡ್ಡವರು, ಸಾಮಾನ್ಯರಲ್ಲ, ನನ್ನ ಹತ್ರ ಬಂದು ಕೇಳ್ತಾ ಇದ್ದಾರೆ, ಸಾಮಾನ್ಯರಲ್ಲ, ಸತ್ಕಾರ ಮಾಡ್ತಾ ಇದ್ದಾರೆ. ಯಾರೇ ಆಗ್ಲಿ ಇದನ್ನ ನೋಡಿ ಆದ್ರೂ ದೊಡ್ಡವನು ಅಂತ ತಿಳಿದುಕೊಳ್ಬೇಕಾಗಿತ್ತು. ಅದು ಒಂದಿರ್ಲಿ. ಅಷ್ಟೇ ಅಲ್ಲದೇನೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಕೇಳಿದಾಗ ಅವನ ಜೊತೆಯಲ್ಲಿ ಸೌಜನ್ಯ ಪೂರ್ವಕವಾಗಿ ವರ್ತಿಸಬೇಕಾದದ್ದು ಕರ್ತವ್ಯ. ಆ ಸೌಜನ್ಯವನ್ನು ತೋರಿಸ್ತಿಲ್ಲ. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಏನಾದ್ರೂ ಈ ತರದ ಅಪಮಾನಗಳಾಯ್ತು ಅಂತಂದ್ರೆ, ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರ ಜೊತೆಯಲ್ಲಿ ಯಾಕೆ ಮಾತು ಅಂತಂದ್ ಹಾಗೆ ಸುಮ್ನೆ ಇದ್ ಬಿಡ್ತಾರೋ ಏನೋ. ಕ್ಷಮ ಅನ್ನುವಂಥದ್ದು ಬ್ರಾಹ್ಮಣರಿಗೆ ಗುಣ, ಆದ್ರೆ ಕ್ಷತ್ರಿಯರಿಗೆ ಅದು ದೋಷ. ತಮಗಾದಂತಹ ಅಪಮಾನವನ್ನ ಸಹಿಸಿಕೊಂಡು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿಯೂ ಕೃಷ್ಣನಂತಹ ಧೀರನಾದ ವ್ಯಕ್ತಿ ತನಗಾದಂತಹ ಇಷ್ಟು ದೊಡ್ಡ ಅವಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಕೃಷ್ಣ ಈ ಅಪಮಾನವಾದದ್ದನ್ನ ಸಹಿಸಿಕೊಳ್ಳಲಿಕ್ಕಾಗದೇನೆ ಅವನನ್ನ ಸಂಹಾರ ಮಾಡಿದ. ಅಷ್ಟೇ ಅಲ್ಲ, ಕೃಷ್ಣನ ಅಪೇಕ್ಷೆ ಏನಿತ್ತು? ಯಾರ್ಯಾರು ಕಂಸನ ಸಂಬಂಧಪಟ್ಟವರು ಅಯೋಗ್ಯರು, ದುಷ್ಟರು, ಸ್ವಭಾವತಃ ಮಹಾ ನೀಚರ ಯಾರು ಇದ್ದಾರೋ ಅವ್ರು ಎಲ್ಲರನ್ನ ಸಂಹಾರ ಮಾಡಬೇಕು ಅನ್ನೋದೇ ತಾನೇ ಕೃಷ್ಣನ ಸಂಕಲ್ಪ. ಆ ಕಂಸನ ಪರಿವಾರದಲ್ಲಿ ಸೇರಿದವನು ಇವನು ಒಬ್ಬ. ಇವನನ್ನ ಯಾಕೆ ಉಳಿಸ್ಬೇಕು ಅಂತಂದುಕೊಂಡು ಇವನನ್ನ ಆಪ್ತ ಸೇವಕನನ್ನಂತರೂ ಸರ್ವಥಾ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇವನ ಸಂಹಾರವನ್ನ ಮಾಡಿದ. ಅದನ್ನ ಈ 10ನೇ ಸ್ಕಂದದ 39ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನೋಡ್ತಾ ಇದ್ದೇವೆ. ಇತ್ತಂ ವಿಕಥಮಾನಸ್ಯ ಕುಪಿತೋ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಃ ಕಾಯಾದಪಾಹರತ್. ಈ ರೀತಿಯಾಗಿ ಸಿಕ್ಕಾಪಟ್ಟೆ ವಿಕಥನ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅಹಂಕಾರದಿಂದ ಅಸಂಬದ್ಧವಾಗಿ ಮಾತನಾಡೋದು ಅಂತ ಕರೀತಾರೆ. ಅಸಂಬದ್ಧವಾಗಿ ಮಾತನಾಡ್ತಾ ಇರ್ತಾರಲ್ಲ, ಅದನ್ನ ವಿಕಥನ ಅಂತ ಕರೀತಾರೆ. ಅಹಂಕಾರದ ಮದದಿಂದಾಗಿ ತಲೆಗೆ ತೋಚಿದ ಹಾಗೆ ಮಾತನಾಡ್ತಾ ಇದ್ದಾನೆ. ಅಂತಹ ಇವನನ್ನ ಸರಿಯಾಗಿ ಶಾಸ್ತಿ ಮಾಡಬೇಕು, ಇವನಿಗೆ ಸರಿಯಾದ ಶಿಕ್ಷೆಯನ್ನು ಕಲಿಸಬೇಕು ಎಂಬ ಉದ್ದೇಶದಿಂದಾಗಿ ಅವನಿಗೆ ಚೆನ್ನಾಗಿ ಹಿಂಸೆಯನ್ನು ಮಾಡ್ತಾ ಇದ್ದಾನೆ. ಅವನ ಆ ಆನೆಯ ಮೇಲೆ ಹತ್ತಿ ಅವನ ತಲೆಯನ್ನ ಕೆಳಗಡೆ ಬೀಳುವ ಹಾಗೆ ಮಾಡ್ತಾ ಇದ್ದಾನೆ. ಇದು ಆದ್ಮೇಲೆ ಅವನ ದಾಸರ ಎಲ್ಲರೂ ಕೂಡ ಅವನ ಅಗಸನ ಜೊತೆಯಲ್ಲಿ ಬಂದಂಥವ್ರು ಯಾರಿದ್ರೋ ಅವರು ಭಯದಿಂದ ಪಲಾಯನ ಮಾಡ್ತಾ ಇದ್ದಾರೆ. ತಸ್ಯಾನುಜೀವಿನ ಸರ್ವೇ ವಾಸಃ ಕೋಶಾನ್ ವಿಸೃಜ್ಯ ವೈ ದುದ್ರುವು ಸರ್ವತೋ ಮಾರ್ಗಂ ವಾಸಾನಿ ಜಗೃಹೇಚ್ಯುತಃ. ಇದನ್ನ ಕಂಡು ಅಗಸನ ಆಳುಗಳೆಲ್ಲರೂ ಕೂಡ ಭಯಗೊಂಡು ತಾವು ತನ್ನಂತಹ ವಸ್ತ್ರಗಳೆಲ್ಲವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಆವಾಗ ವಸಿತ್ವಾತ್ಮ ಪ್ರಿಯೇ ವಸಿತ್ವಾತ್ಮ ಪ್ರಿಯೇ ವಸ್ತ್ರೇ ಕೃಷ್ಣ ಸಂಕರ್ಷಣಸ್ತಥಾ ಶೇಷಾಣ್ಯಾದತ್ತ ಗೋಪೇಭ್ಯೋ ವಿಸೃಜ್ಯ ಭುವಿ ಕಾನಿಚಿತ್. ರಾಮಕೃಷ್ಣರು ತಮಗೆ ಯಾವ ಬಟ್ಟೆಗಳು ಬೇಕಾಗಿತ್ತೋ ಅದರಲ್ಲಿ ಅಂತಹ ಪೋಷಾಕಗಳನ್ನು ತಾವಿಟ್ಟುಕೊಂಡ್ರು. ಉಳಿದಿದ್ದೆಲ್ಲವನ್ನು ಕೂಡ ಗೋಪಾಲಕರಿಗೆ ಹಂಚಿಕೊಡ್ತಾ ಇದ್ದಾರೆ. ಗೋಪಾಲಕರು ಉಟ್ಕೊಂಡ್ರು. ಗೋಪಾಲಕರಿಗೂ ಒಳ್ಳೆಯದಾದಂತಹ ಬಟ್ಟೆಗಳನ್ನು ಕೊಟ್ಟಾದ್ಮೇಲೆ ಇನ್ನು ಸಿಕ್ಕಾಪಟ್ಟೆ ಬಟ್ಟೆಗಳೆಲ್ಲ ಉಳಿದಿತ್ತಂತೆ. ಏನ್ ಮಾಡ್ಬೇಕು?
ನಾವ್ ಯಾವ್ದಾದ್ರು ದೇಶದ ಮುಖ್ಯವಾದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತಾದಾಗ ಆ ಗಣ್ಯ ವ್ಯಕ್ತಿಗಳನ್ನ ಆಹ್ವಾನ ಮಾಡ್ಲಿಕ್ಕೆ ಅಂತ ಆ ಗಣ್ಯ ವ್ಯಕ್ತಿಗಳ ಆಹ್ವಾನಕ್ಕೋಸ್ಕರವಾಗಿ ರೆಡ್ ಕಾರ್ಪೆಟ್, ಇದು ಕೆಂಪು ಹಾಸಿನ ಸ್ವಾಗತ ಅಂತ ಕರೀತಾರಲ್ಲ, ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ. ಹಾಗೆ ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣ ಬರುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ಇವ್ರು ಯಾರು ಸ್ವಾಗತ ಮಾಡ್ತಾ ಇಲ್ಲಲ್ಲ. ಅವನಿಗೆ ಕಂಸನಿಗೆ ಭಯ ಇದೆ. ತನ್ನ ಮರಣಕ್ಕೋಸ್ಕರ ಬಂದವನು, ಹುಟ್ಟಿದವನು ಇವನು ಅಂತ ಹೆದರಿಕೆ ಇದೆ. ಅದಕ್ಕೆ ಅವರು ಈ ತರ ಮಾಡ್ಲಿಲ್ಲ. ಕೃಷ್ಣನಿಗೆ ಆ ಕೆಂಪು ಹಾಸಿನ ಸ್ವಾಗತವನ್ನು ಮಾಡ್ಲಿಲ್ಲ. ಈ ಗೋಪಾಲಕರೇನೆ ತಾವು ಆ ಉಪಚಾರವನ್ನು ಮಾಡ್ತಾ ಇದ್ದಾರೆ. ತತಸ್ತು ವಾಪಕಃ ಪ್ರೀತಃ ತಯೋರ್ವೇಷಮ ಕಲ್ಪಯತ್ ವಿಚಿತ್ರ ವರ್ಣೈ ಶೈಲೇಯೈಃ ಆಕಲ್ಪೈರನುರೂಪತಃ ನಾನಾ ಲಕ್ಷಣ ವೇಷಾಭ್ಯಾಂ ಕೃಷ್ಣ ರಾಮೋ ವಿರೇಜತುಃ ಅಲಂಕೃತೌ ಬಾಲಗಜೌ ಪರ್ವಣಿ ವಸಿತೇತರೌ. ಇದಾದ್ಮೇಲೆ ಮುಂದೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಕ್ಷೌರಿಕ ಕಾಣಿಸ್ತಾ ಇದ್ದಾನೆ. ಯಾವ ಕ್ಷೌರಿಕ ಇದ್ನಲ್ಲ ಅವನು ಮಾತ್ರ ಬಹಳ ಸಂತೋಷದಿಂದ ರಾಮಕೃಷ್ಣರನ್ನ ಎದುರುಗೊಳ್ತಾ ಇದ್ದಾರೆ. ಅವರಿಗೆ ಕೇಶವೇಷಗಳನ್ನು ಮಾಡ್ತಾ ಇದ್ದಾರೆ. ಅನುರೂಪವಾದಂತಹ ಯಾವ್ಯಾವ ತಲೆಯಲ್ಲಿ ಉದ್ದ ಕೂದಲಿನ ಕೃಷ್ಣ ಇದ್ದಾನೆ, ಯಾವ ರೀತಿಯಾಗಿ ಕೇಶದ ಅಲಂಕಾರವನ್ನು ಮಾಡಬಹುದೋ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಅವನು ಕೇಶವೇಷಗಳನ್ನು ಮಾಡ್ತಾ ಇದ್ದಾನೆ. ತಲೆಯ ಆಭರಣಗಳ ಎಷ್ಟೆಷ್ಟನ್ನ ಅವನಿಗೆ ಹಾಕಬಹುದೋ ಅಷ್ಟೆಲ್ಲ ಆಭರಣಗಳನ್ನು ಹಾಕ್ತಾ ಇದ್ದಾನೆ. ರಾಮಕೃಷ್ಣರ ಇಬ್ಬರನ್ನು ಕೂಡ ಅಲಂಕಾರ ಮಾಡಿದರೆ ಹೇಗ್ ಕಾಣಿಸ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಚೆನ್ನಾಗಿ ಅಲಂಕಾರ ಮಾಡಿದಂತಹ ಬಾಲ ಗಜಗಳು, ಕರಿ ಮತ್ತು ಬಿಳಿಗಳಾದಂತಹ ಆನೆಗಳು ಏನಾದ್ರೂ ಒಟ್ಟಿಗೆ ಬರ್ತಾ ಇದ್ರೆ ಹೇಗೆ ಕಾಣಿಸಬಹುದೋ ಆ ರೀತಿಯಾಗಿ ಇವರಿಬ್ರು ಕಾಣಿಸ್ತಾ ಇದ್ದಾರೆ. ಚಿಕ್ಕ ಆನೆಗಳು, ಕರಿ ಮತ್ತು ಬಿಳಿ ಕಲರಿನ ಎರಡು ಆನೆಗಳಿತ್ತು ಅಂತಂದ್ರೆ, ಆನೆ ಮರಿಗಳಿತ್ತು ಅಂತಂದ್ರೆ ಅವುಗಳ ಎರಡು ಒಟ್ಟಿಗೆ ಬರ್ತಾ ಇದ್ರೆ ಹೇಗೋ ಗಂಭೀರವಾಗಿರುತ್ತೋ ಆ ರೀತಿಯಾಗಿ ಇವರಿಬ್ರು ಕೂಡ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನ, ಅಪರೂಪದ ತುಂಬಾ ಗುಹ್ಯವಾದ ವಿಷಯವನ್ನ ಹೇಳ್ತಾರೆ. ಪರಮಾತ್ಮನಿಗೆ ಪ್ರಾಕೃತವಾದಂತಹ ಶರೀರ ಇಲ್ಲ. ನಮ್ದು ಹೇಗೆ ಪಾಂಚಭೌತಿಕವಾದಂತಹ ಶರೀರ ಇದೆಯೋ, ಭೂಮಿಗೆ ಬಂದಾಗ ಒಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ, ಆ ಶರೀರವನ್ನು ಬಿಟ್ಟು ಹೋಗ್ತೇವೆ. ಆ ತೆರನಾದ ಶರೀರ, ಬಿಟ್ಟು ಹೋಗುವ ಶರೀರ ಪರಮಾತ್ಮನಿಗಿಲ್ಲ. ಹಾಗಾದ್ರೆ ಕ್ಷೌರಿಕನಾದಂತಹ ವ್ಯಕ್ತಿ ತಲೆ ಕೂದಲುಗಳನ್ನ, ಉಗುರುಗಳನ್ನ, ಇವುಗಳನ್ನ ಕತ್ತರಿಸ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಂದ್ರೆ ಪರಮಾತ್ಮನ ಶರೀರ ಶುದ್ಧ ಚೈತನ್ಯ ರೂಪವಾದಂತಹ ಶರೀರ. ಅಂತಹ ಚೈತನ್ಯಮಯವಾದಂತಹ ಶರೀರವನ್ನ, ಆ ಕೂದಲುಗಳನ್ನ ಕತ್ತರಿಸ್ಲಿಕ್ಕೆ ಕ್ಷೌರಿಕನಿಗೆ ಹೇಗೆ ಸಾಧ್ಯ? ಅದಕ್ಕೆ ವ್ಯಾಖ್ಯಾನಗಳಲ್ಲಿ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ನರಸಿಂಹದೇವರ ಅವತಾರವನ್ನ ಯಾರಾದ್ರೂ ಪಾತ್ರಧಾರಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಕೈಗಳಿಗೆ, ಬೆರಳುಗಳಿಗೆ ಒಂದಿಷ್ಟಿಷ್ಟು ಉದ್ದವಾದಂತಹ ಉಗುರುಗಳನ್ನು ಹಾಕೊಂಡಿರ್ತಾರೆ. ಅದು ಒರಿಜಿನಲ್ ಅಲ್ಲ. ಅದು ಹಾಗೆ ಮೇಲ್ಗಡೆಯಲ್ಲಿ ಹಾಗೆ ಕಾಣುವ, ಉಗುರಿನ ಹಾಗೆ ಕಾಣುವಂಥದ್ದನ್ನ ಹಾಕಿಕೊಂಡಿರ್ತಾರೆ. ಹಾಗೆ ಪರಮಾತ್ಮನು ಕೂಡ ಈ ಕ್ಷೌರಿಕ ಕರ್ತನ ಮಾಡುವ ಸಂದರ್ಭದಲ್ಲಿ ತನ್ನ ನೈಜ ಉಗುರಿನ ಮೇಲ್ಗಡೆಯಲ್ಲಿ ಅವನು ಎಷ್ಟು ಭಾಗವನ್ನು ಕತ್ತರಿಸ್ತಾನೋ ಅಷ್ಟಕ್ಕೆ ಸಮಾನವಾದಂತಹ ಪ್ರಾಕೃತವಾದಂತಹ ಉಗುರುಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ಆ ಉಗುರುಗಳನ್ನ, ಕೂದಲುಗಳನ್ನ ಕ್ಷೌರಿಕ ಕರ್ತನ ಮಾಡ್ತಾ ಇದ್ದಾನೆ. ಇವನು ತಾನು ಕೇಳದೇನೆ ಉಪಕಾರ ಮಾಡಿದನಲ್ಲ, ಅಂದ್ರೆ ಸಹಾಯ ಮಾಡ್ಲಿಕ್ಕೆ ಅಂತ ಬಂದನಲ್ಲ, ಕೃಷ್ಣನಿಗೆ ಬಹಳ ಸಂತೋಷವಾಯ್ತು. ಇಂತಹ ವ್ಯಕ್ತಿಗೆ ಒಳ್ಳೆ ದೇಹ ಸೌಷ್ಠವವನ್ನ, ಪರಮಾತ್ಮನ ಸ್ಮರಣೆ ಮಾಡುವಂತಹ ಇಂದ್ರಿಯಗಳಲ್ಲಿ ಸ್ಮರಣ ಶಕ್ತಿಯನ್ನ, ನಿಶ್ಚಿಂತವಾದ ಜೀವನವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಧನ ಸಂಪತ್ತನ್ನ ಹೇರಳವಾಗಿ ಅವನಿಗೆ ಕರುಣಿಸಿ ಮೋಕ್ಷವನ್ನೇ ಕರುಣಿಸ್ತಾ ಇದ್ದಾನೆ. ತಸ್ಯ ಪ್ರಸನ್ನೋ ಭಗವಾನ್ ಪ್ರಾದಾತ್ ಸಾರೂಪ್ಯಮಾತ್ಮನಃ
ಶ್ರಿಯಂಚ ಪರಮಾಂ ಲೋಕೆ ಬಲ ಐಶ್ವರ್ಯ ಸ್ಮೃತಿ ಇಂದ್ರಿಯಾನ್, ಬೇಕಾದಷ್ಟು ಬಲ, ಐಶ್ವರ್ಯ, ಸ್ಮೃತಿ, ಇಂದ್ರಿಯ ಪಾಠವಗಳು, ಪರಮಾತ್ಮನ ಸ್ಮರಣೆ ಮಾಡುವಂತಹ ಶಕ್ತಿ, ಇದೆಲ್ಲವನ್ನು ಕೂಡ ಪರಮಾತ್ಮ ಕರುಣಿಸ್ತಾ ಇದ್ದಾನೆ. ಇದಾದ ಮೇಲೆ ಒಬ್ಬ ಸುಧಾಮ ಅಂತ, ಸುಧಾಮ ಅಂತಂದ್ ಹೇಳಿದ್ರೆ ನಾವು ಕೃಷ್ಣನ ಸ್ನೇಹಿತ ಸುಧಾಮ ಅಂತ ಹೇಳ್ತೇವಲ್ಲ, ಆ ಮಹಾಪ್ರಾಣ ಧಕಾರದ ಸುಧಾಮ ಅಲ್ಲ, ಮತ್ತೊಬ್ಬ ಸುಧಾಮ ಅಂತ. ಸುಧಾಮ, ಧಾಮ ಅನ್ನೋದು ಅಲ್ಪ ಪ್ರಾಣ ಧಕಾರದ್ದು. ಇವನು ಹೂವಾಡಿಗ, ಹಾವಾಡಿಗ ಅಲ್ಲ, ಹೂವಾಡಿಗ. ಅಂದ್ರೆ ಹೂಗಳನ್ನ ಕಟ್ಟಿ ಮಾರಾಟ ಮಾಡುವಂತಹ ವ್ಯಕ್ತಿ. ಆ ಹೂವಾಡಿಗನ ಮನೆಗೆ ಹೋಗ್ತಾ ಇದ್ದಾರೆ. ರಾಮಕೃಷ್ಣರು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣದಲ್ಲಿ ಅವರಿಬ್ಬರನ್ನ ನಮಸ್ಕಾರ ಮಾಡಿ ಮನೆಯೊಳಗಡೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾನೆ. ಪರಿವಾರ ಸಮೇತವಾಗಿ ರಾಮಕೃಷ್ಣರಿಬ್ಬರು ಬಂದಾಗ ಅವರನ್ನ ಮನೆಗೆ ಕರೆದುಕೊಂಡು ಬಂದು ಒಳ್ಳೆ ಆಸನದಲ್ಲಿ ಕೂಡಿಸಿ ಪಾದ್ಯಗಳನ್ನು ಕೊಟ್ಟು, ಅವನ ಬಳಿಯಲ್ಲಿರೋದೇನು ಅಂತಂದ್ರೆ ಹೂಗಳು, ಹೇರಳವಾಗಿ ಹೂಗಳನ್ನ ಮಾರಾಟ ಮಾಡುವಂತಹ ವ್ಯಕ್ತಿ ಅವನು. ತನ್ನ ಬಳಿಯಲ್ಲಿ ಯಾವ ಹೂಗಳಿತ್ತು ಆ ಹೂಗಳೆಲ್ಲವನ್ನು ಕೂಡ ರಾಮಕೃಷ್ಣರಿಗೆ ಕೊಟ್ಟು ಗಂಧ, ತಾಂಬೂಲ, ಬೇಕಾದ ಉಪಚಾರಗಳನ್ನು ಮಾಡಿ ಅವರ ಸತ್ಕಾರವನ್ನು ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಪ್ರಾಹನ ಸಾರ್ಥಕಂ ಜನ್ಮ ಪಾವಿತಂಚ ಕುಲಂ ಪ್ರಭೋ ಪಿತೃದೇವರ್ಷಯೋ ಮಹ್ಯಂ ತುಷ್ಟಾಹ್ಯಾಗಮನೆ ನವಾಂ. ನೀವಿಬ್ರು ಬಂದಿದ್ದೀರಿ, ನೀವಿಬ್ರು ಬಂದಿದ್ದಕ್ಕೆ ನಮ್ಮ ಕುಲ ಸಾರ್ಥಕವಾಯ್ತು, ನಮ್ಮ ವಂಶ ಉದ್ಧಾರವಾಯ್ತು. ನೀವಿಬ್ರು ಬಂದಿದ್ರಿಂದಾಗಿ ನಮ್ಮ ಮನಸ್ಸಿನಲ್ಲಿ ಏನೇನ್ ಆಪತ್ತುಗಳಿತ್ತು ಆ ಎಲ್ಲ ಆಪತ್ತುಗಳು ಕೂಡ ಪರಿಹಾರವಾಯ್ತು. ನನ್ನ ವಂಶದಲ್ಲಿ ಬಂದಂತಹ ಪಿತೃಗಳು, ದೇವತೆಗಳು, ಋಷಿಗಳು ಎಲ್ಲರೂ ನನ್ನ ವಿಷಯದಲ್ಲಿ ಪ್ರಸನ್ನರಾಗಿದ್ದಾರೆ ಅಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ದಾನೆ. ಭವಂತೌ ಕಿಲ ವಿಶ್ವಸ್ಯ ಜಗತಃ ಕಾರಣಂ ಪರಂ ಅವತೀರ್ಣ ವಿಹಾಂಶೇನ ಕ್ಷೇಮಾಯ ಚ ಭವಾಯ ಚ. ಯಾಕೆ ನೀವಿಬ್ರು ಸಾಮಾನ್ಯರಲ್ಲ, ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಮಾಡಿದವರಲ್ಲ, ಇಡೀ ಜಗತ್ತಿಗೆ ಕಾರಣರಾದಂಥವ್ರು ನೀವು. ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವುದಕ್ಕೋಸ್ಕರ ಭೂಮಿಯಲ್ಲಿ ಅವತಾರ ಮಾಡಿದ್ದೀರಿ. ಯಾವ್ಯಾವ ಜೀವಿಗಳು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ, ದುಷ್ಟ ಕೆಲಸಗಳನ್ನು ಮಾಡುವವರನ್ನ ಶಿಕ್ಷಣೆ ಮಾಡುವವರು ನೀವು. ಇಂತಹ ನಿನಗೆ ನಮಸ್ಕಾರ, ನಾನ್ ನಿಮ್ಮ ದಾಸ, ನಮಗೆ ಆದೇಶ ಮಾಡು, ಉಪದೇಶ ಮಾಡು. ನಮ್ಮಿಂದ ಏನೇನು ಕೆಲಸಗಳಾಗಬೇಕು ಅಂತ ನೀವು ಅಂದುಕೊಂಡಿದ್ದೀರೋ, ನಮ್ಮಿಂದ ಯಾವ ಸೇವೆಗಳು ನಿಮಗೆ ಬೇಕೋ ಆ ಎಲ್ಲ ಸೇವೆಗಳನ್ನ ಮಾಡ್ಲಿಕ್ಕೆ ನಾವಿಬ್ಬರು ಸಿದ್ಧರಾಗಿ ನಿಂತಿದ್ದೇವೆ. ನಿಮ್ಮಿಂದ ಆದೇಶವನ್ನು ಪಡೆದ ಆ ಕೆಲಸಗಳನ್ನು ಮಾಡಿ ಮುಗಿಸೋದೇನಿದೆಯೋ ಅದೇ ನಮ್ಮ ಜೀವನದ ಧ್ಯೇಯ. ನಾವು ಆ ಕೆಲಸವನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ, ನನಗೆ ಆದೇಶ ಮಾಡು ಅಂತ ಈ ಹಾವಾಡಿಗ ಸುಧಾಮ ಕೇಳ್ತಾ ಇದ್ದಾನೆ. ಶಾಧ್ಯ ಜ್ಞಾಪಯ ಮಾಂ ಭೃತ್ಯಂ ಕಿಮಹಂ ಕರವಾಣಿವಾಂ ಪುಂಸೋತ್ಯನುಗ್ರಹೋ ಹ್ಯೇಷಃ ಭವದ್ಭಿರ್ಯನ್ನಿಯುಜ್ಯತೆ. ನಿಮ್ಮಿಂದ ಆದೇಶವನ್ನು ಪಡೆದು ಆ ಕೆಲಸ ಮಾಡೋದಿದೆ ಅಲ್ಲ, ಈ ಜೀವನದ ದೊಡ್ಡ ಅನುಗ್ರಹ ಇದು, ನಮಗ ಅನುಗ್ರಹವನ್ನು ಮಾಡು ಅಂತ ಕೇಳಿದಾಗ ಕೃಷ್ಣ ರಾಮರು ಇವರಿಬ್ಬರ ಮನಸ್ಸನ್ನು ಅರಿತುಕೊಂಡು ಒಳ್ಳೆ ಪರಿಮಳ ಬೀಳುವಂತಹ ಹೂಗಳನ್ನ ಕೇಳ್ತಾ ಇದ್ದಾರೆ. ಒಳ್ಳೆ ಪರಿಮಳಯುಕ್ತವಾದಂತಹ ಹಾರವನ್ನ ರಾಮಕೃಷ್ಣರು ಹಾಕಿಕೊಂಡು ತೆರಳುತ್ತಾ ಇದ್ದಾರೆ. ರಾಮಕೃಷ್ಣರು ಇವರಿಗೂ ಕೂಡ ಯಥೇಷ್ಟವಾದ ವರಗಳನ್ನು ಕೊಟ್ಟು ಹೊರಡ್ತಾ ಇದ್ದಾನೆ. ಏನು ಬೇಡಿದ ಈ ಸುಧಾಮ? ಸೋಪಿ ವವ್ರೇ ಚಲಾಂ ಭಕ್ತಿಂ ತಸ್ಮಿನ್ನೇವಾಖಿಲಾತ್ಮನಿ ತದ್ಭಕ್ತೇಷು ಚ ಸೌಹಾರ್ದಂ ಭೂತೇಷು ಚ ದಯಾಂ ಪರಾಂ. ಪರಮಾತ್ಮನ ಬಳಿಯಲ್ಲಿ ಮೂರನ್ನ ಬೇಡ್ತಾ ಇದ್ದಾರೆ. ಸೋಪಿ ವವ್ರೇ ಅಚಲಾಂ ಭಕ್ತಿಂ, ಪರಮಾತ್ಮನಲ್ಲಿ ನಿಶ್ಚಲವಾದ ಗಟ್ಟಿಯಾದ ಭಕ್ತಿಯನ್ನ ಬೇಡ್ತಾ ಇದ್ದಾರೆ. ನಮಗೆ ಜೀವನದಲ್ಲಿ ಕಷ್ಟ ಬಂತು, ಏನಾದ್ರೂ ಸ್ವಲ್ಪ ತೊಂದರೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇವೆ ಅಂತಾದ್ರೆ ಪರಮಾತ್ಮನನ್ನು ಮರೆತು ಬಿಡುತ್ತೇವೆ. ದೇವರು ಈ ತರ ಮಾಡಿಬಿಟ್ರು, ಅನ್ಯಾಯ ಮಾಡಿದ ಅಂತ ಪರಮಾತ್ಮನನ್ನ ದೂಷಣೆ ಮಾಡುತ್ತೇವೆ. ಅಥವಾ ಬಹಳ ಸಂತೋಷವಾಗಿದ್ರು ಕೂಡ ಸಂತೋಷದ ಹಮ್ಮಿನಲ್ಲಿ ಬಿಮ್ಮಿನಲ್ಲಿ ಆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯುವ ಸಂದರ್ಭದಲ್ಲಿ ಪರಮಾತ್ಮನನ್ನ ಮರೆತು ಬಿಡುತ್ತೇವೆ. ನಮಗಿಷ್ಟೆಲ್ಲ ಸುಖ ಸೌಖ್ಯಗಳು ಸಿಕ್ಕಿರೋದು ಪರಮಾತ್ಮನಿಂದ ಅನ್ನುವಂತಹ ಅಂಶವನ್ನು ಮರೆತು ಯಥೇಷ್ಟವಾಗಿ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗಾಗಬಾರದು. ಎಂತಹ ಸಂದರ್ಭದಲ್ಲೂ, ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿ ಬೇಕು.
ಯಾರ್ಯಾರು ಭಗವಂತನ ಭಕ್ತರಿದ್ದಾರೋ ಅವ್ರ ಎಲ್ಲರಲ್ಲೂ ಕೂಡ ಪ್ರೀತಿ ಬೇಕು. ಯಾಕೆಂದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಪರಮಾತ್ಮನ ಭಕ್ತರಲ್ಲಿ ದ್ವೇಷವನ್ನು ಮಾಡಿದರೂ ಪರಮಾತ್ಮನಿಗೆ ಸೇರಿಕೆ ಬರೋದಿಲ್ಲ. ಅವಾಗ್ಲೂ ಪರಮಾತ್ಮ ಅವರನ್ನ ಶಿಕ್ಷಿಸ್ತಾನೆ. ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿ, ಅದರ ಜೊತೆಯಲ್ಲಿ ಭಗವದ್ ಭಕ್ತರಲ್ಲಿ ಮತ್ತಷ್ಟು ಭಕ್ತಿ, ಈ ಎರಡನ್ನ ಅವನು ಬೇಡ್ತಾ ಇದ್ದಾನೆ. ಎಲ್ಲ ಜೀವಿಗಳಲ್ಲೂ ಕೂಡ ನನ್ನಿಂದ ಯಾವ ಅಪರಾಧ ಆಗ್ಬಾರ್ದು ಅಂತ. ನಮಗೆ ನಮ್ಮಿಂದ ಮತ್ತೊಬ್ಬರು ಯಾರಾದ್ರೂ ಹಿಂಸೆ ಪಡ್ತಾ ಇದ್ದಾರೆ ಅಂತಾದ್ರೆ ಅದು ನಮ್ಮ ಅವನತಿಗೆ ಕಾರಣವಾಗುತ್ತೆ, ನಮ್ಮ ಅಪಖ್ಯಾತಿಗೆ, ನಮ್ಮ ದುಃಖಗಳಿಗೆ, ನಮ್ಮ ಪಾಪ ಸಂಘಟನೆಗೆ ಕಾರಣವಾಗುತ್ತೆ. ನನ್ನಿಂದ ಜಗತ್ತಿನಲ್ಲಿ ಯಾವೊಬ್ಬ ಕೂಡ ದುಃಖ ಪಡಬಾರದು. ಎಲ್ಲ ಭೂತ ಪ್ರಾಣಿಗಳಲ್ಲೂ ಕೂಡ, ಜೀವ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ನಮಗೆ ದಯೆಯನ್ನು ಕೊಡು, ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡು, ಎಲ್ಲ ಜೀವಿಗಳಲ್ಲಿ ದಯೆಯನ್ನು ಕೊಡುವಂತಹ, ದಯೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ಇಂತಹ ಪ್ರಾಮಾಣಿಕವಾದ ಕೃಷ್ಣನಿಗೆ ಇಷ್ಟವಾಗುವ ವರವನ್ನ ಬೇಡಿದಾಗ ಬಹಳ ಸಂತೋಷದಿಂದ ಅವನಿಗೆ ಆ ವರಗಳನ್ನು ಕೊಟ್ಟು, ಅದರ ಜೊತೆಯಲ್ಲಿ ಅವನ ವಂಶ ನಿರಂತರವಾಗಿ ಮುಂದುವರಿಯುವಂತಹ ದೊಡ್ಡ ಆಶೀರ್ವಾದವನ್ನ ಮಾಡಿ, ಒಳ್ಳೆ ಬಲ, ಆಯುಷ್ಯವನ್ನ, ಯಶಸ್ಸನ್ನ, ಸಂಪತ್ತನ್ನ ಎಲ್ಲವನ್ನು ಕೂಡ ಅನುಗ್ರಹ ಮಾಡಿ ಅವನ ಮನೆಯಿಂದ ಬಲರಾಮನ ಜೊತೆಯಲ್ಲಿ ಸೇರಿಕೊಂಡು ವಾಪಸ್ಸು ತೆರಳುತ್ತಾ ಇದ್ದಾನೆ. ಇತಿ ತಸ್ಮೈ ವರಂ ದತ್ವಾ ಶ್ರಿಯಂ ಚಾನ್ವಯ ವರ್ಧಿನೀಂ ಬಲಂ ಆಯುರ್ ಯಶಃ ಕಾಂತಿಂ ನಿರ್ಜಗಾಮ ಸಹಾಗ್ರಜಃ. ಅಣ್ಣನ ಜೊತೆಯಲ್ಲಿ ಸೇರಿಕೊಂಡು ಹೋಗ್ತಾ ಇದ್ದಾನೆ. ಇಷ್ಟಕ್ಕೆ 39ನೇ ಅಧ್ಯಾಯ ಮುಕ್ತಾಯವಾಯಿತು. ಇದು ಆದ್ಮೇಲೆ ಈ ಅಧ್ಯಾಯ, ಮುಂದಿನ ಅಧ್ಯಾಯದಲ್ಲಿ ಅನೇಕ ದುಷ್ಟರ ಸಂಹಾರ, ಕಂಸನ ಸಂಹಾರದ ಕಥೆಯನ್ನ 40, 41ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಈಗ ಮೊದಲಿಗೆ ಈ 40ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸೈರಂಧ್ರಿ ಅಂತಂದು ಹೇಳಿದ್ರೆ ಕಂಸನ ದಾಸಿ ಅವಳು. ಅವಳಿಗೆ ಮತ್ತೊಂದು ಹೆಸರಿತ್ತು ಕುಬ್ಜೆ ಅಂತ. ಬಹಳ ಸುಂದರಿ, ಅದ್ಭುತವಾದ ಸೌಂದರ್ಯ. ಆದ್ರೆ ಇಡೀ ದೇಹ 3 ಕಡೆಯಲ್ಲಿ ಅವಳಿಗೆ ಬಾಗಿ ಬಿಟ್ಟಿತ್ತು. ಗೂನು ಬೆನ್ನಿನವಳಾಗಿದ್ಲು. ತ್ರಿವಕ್ರೆ ಅಂತನೂ ಅವಳಿಗೆ ಹೆಸರಿದೆ. 3 ಕಡೆಗಳಲ್ಲಿ ಅವಳ ದೇಹ ವಕ್ರವಾಗಿತ್ತು. ಮುಖದ ಸೌಂದರ್ಯ, ಅವಯವಗಳ ಸೌಂದರ್ಯ ತುಂಬಾ ಚೆನ್ನಾಗಿದೆ, ಆದ್ರೆ ದೇಹ ಎಲ್ಲ ಬಾಗಿ ಬಿಟ್ಟಿದೆ. ಅವಳು ಕೃಷ್ಣನಿಗೆ ಪ್ರತಿನಿತ್ಯದಲ್ಲೂ ಕೂಡ ಗಂಧವನ್ನ ತೇದು ಅರ್ಪಿಸುವಂತಹ ಕೆಲಸವನ್ನು ಮಾಡ್ಕೊಂಡಿದ್ಲು. ಆದ್ರೆ ಕೃಷ್ಣನ ಮೇಲೆ ಅಷ್ಟು ಭಕ್ತಿ. ರಾಜಬೀದಿಯಲ್ಲಿ ಕೃಷ್ಣ ನಡೆದುಕೊಂಡು ಬರ್ತಾ ಇದ್ದಾನೆ. ಒಳ್ಳೆ ಸೌಂದರ್ಯ ಯುಕ್ತಳಾದಂತಹ ಈ ಸೈರಂಧ್ರಿ, ಗೂನು ಬೆನ್ನಿನವಳು ಇವಳು, ಕೃಷ್ಣ ಬರ್ತಾ ಇದ್ದಾನೆ. ಆವಾಗ ಗಂಧದ ಪಾತ್ರೆಯನ್ನು ಹಿಡಿದುಕೊಂಡು ಇವಳು ಹೋಗ್ತಾ ಇದ್ದಾಳೆ. ಬೆನ್ನು ಬಾಗಿ ಬಿಟ್ಟಿದೆ, ಕೃಷ್ಣ ಬಂದಿದ್ದು ಗೊತ್ತಾಗಿಲ್ಲ. ಕೃಷ್ಣ ಅವಳನ್ನು ಕೇಳ್ತಾ ಇದ್ದಾನೆ, ಇಷ್ಟು ಸೌಂದರ್ಯ ಇದೆ ಅಲ್ಲಮ್ಮ ನೀನು, ಇಷ್ಟು ಸೌಂದರ್ಯವುಳ್ಳಂತಹ ನೀನು ಯಾರು? ನೀನು ಈ ಗಂಧವನ್ನು ಯಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಿ ಹೇಳು. ನಮಗೂ ಈಗ ದೇಹಕ್ಕೆ ಲೇಪನ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಗಂಧ ಬೇಕಾಗಿದೆ, ತುಂಬಾ ಪರಿಮಳಯುಕ್ತವಾಗಿದೆ, ಯಾವುದೋ ಅಪರೂಪದ ಬಹಳ ಬೆಲೆ ಬಾಳುವಂತಹ ಪರಿಮಳಯುಕ್ತವಾದ ಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿ, ಇದನ್ನ ನಮಗೂ ಕೊಡು, ನಿನಗೆ ಒಳ್ಳೆ ಶ್ರೇಯಸ್ಸು ಪ್ರಾಪ್ತಿಯಾಗತ್ತೆ ಅಂತ ಕೇಳ್ತಾ ಇದ್ದಾಳೆ. ಅಥ ವ್ರಜನ್ ರಾಜಪಥೇನ ಮಾಧವ ಶ್ರಿಯಂ ಗೃಹೀತಾಂಗ ವಿಲೇಪ ಭಾಜನಾಂ ವಿಲೋಕ್ಯ ಕುಬ್ಜಾಂ ಯುವತೀಂ ವರಾನನಾಂ ಪಪ್ರಚ್ಛ ಧಾತ್ರೀಂ ವಚಸಾರಸಪ್ರದಃ. ಬಹಳ ಪ್ರೀತಿಯಿಂದಾಗಿ ಗೂನು ಬೆನ್ನಿನವಳಾದಂತಹ ಅವಳನ್ನ ಕೃಷ್ಣ ಸಮಾಧಾನದಿಂದ, ಯಾರಮ್ಮ ನೀನು, ಏನ್ ಕೆಲಸ ಮಾಡ್ತಾ ಇದ್ದಿ, ಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿ, ಯಾರಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಿ, ನಮಗೆ ಕೊಡಬಹುದಾ, ನಮಗೇನಾದ್ರೂ ಗಂಧವನ್ನು ಕೊಟ್ಟಿ ಅಂತಂದು ಹೇಳಿದ್ರೆ ಬಹಳ ಶ್ರೇಯಸ್ ನಿನಗುಂಟಾಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದ. ಕಾತ್ವಂ ವರೋರ್ ವೇತದಿತಿ ದಿಹಾನುಲೇಪನಂ ಕಸ್ಯಾಂಗನೇನ ಯಸಿತ್ ಕಥಯಸ್ವ ಸಾಧು ದೇಹ್ಯ ವಯೋರಂಗ ವಿಲೇಪಮುತ್ತಮಂ ಶ್ರೇಯಸ್ತತಸ್ತೇನ ಚಿರಾದ್ ಭವಿಷ್ಯತಿ. ನೀನ್ ಯಾರು, ಯಾರಿಗೆ ಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿ, ನಮಗೆ ಈ ಗಂಧವನ್ನು ಕೊಡು,
ಅಂತ ಕೇಳಿದಾಗ ಸೈರಂಧ್ರಿ ಹೇಳ್ತಾ ಇದ್ದಾಳೆ, ದಾಸ್ಯಸ್ಮ್ಯಹಂ ತೇ ಸುರವರ್ಯ ಸಮ್ಮತ ತ್ರಿವಕ್ರ ನಾಮ್ನಿ ಹ್ಯನುಲೇಪ ಕರ್ಮಣಿ ಮದ್ಭಾವಿತಂ ಭೋಜರಭತೆರತಿ ಪ್ರಿಯಂ ವಿನಾ ಯುವಾಂ ಕೋನ್ಯತಮಸ್ತದರ್ಹತಿ. ಅವಳು ತನ್ನ ಪರಿಚಯವನ್ನು ಹೇಳ್ಕೊಳ್ತಾ ಇದ್ದಾಳೆ. ದೇವೋತ್ತಮನೇ, ನಿನ್ನ ಮುಖವನ್ನು ನೋಡಿದರೆ ನೀನು ಸಾಮಾನ್ಯ ಮನುಷ್ಯನ ಹಾಗೆ ಕಾಣಿಸ್ತಾ ಇಲ್ಲಪ್ಪ, ನೀ ದೇವ ಶ್ರೇಷ್ಠನೇ ಆಗಿರ್ಬೇಕು. ನನಗೆ ತ್ರಿವಕ್ರೆ ಅಂತ ಹೆಸರಿದೆ. ನಾನು ದಾಸಿಯಾಗಿದ್ದೇನೆ, ಕಂಸನ ದಾಸಿಯಾಗಿದ್ದೇನೆ. ತ್ರಿವಕ್ರೆ ಅಂತ ಯಾಕೆ ಹೆಸರು ಅಂದ್ರೆ 3 ಕಡೆಯಲ್ಲಿ ನನ್ನ ದೇಹ ವಕ್ರವಾಗಿದೆ ಅಲ್ವಾ, ಅದಕ್ಕೆ ನನ್ನನ್ನು ತ್ರಿವಕ್ರೆ ಅಂತ ಕರಿತಾ ಇದ್ದಾರೆ. ನಾನು ಕಂಸನ ಆತ್ಮೀಯ ದಾಸರಲ್ಲಿ ಒಬ್ಬಳು. ನಾನು ಯಾವ ಗಂಧವನ್ನು ತೆಗೆದುಕೊಂಡು ಹೋಗಿ ಕಂಸನಿಗೆ ಕೊಡ್ತೇನೋ ಆ ಗಂಧ ಅಂತಂದ್ರೆ ಕೃಷ್ಣನಿಗೆ ಬಹಳ ಪ್ರೀತಿ. ಅಷ್ಟು ಪರಿಮಳಯುಕ್ತವಾದ ಪಚಕರ್ಪೂರ, ಕೇಸರ ಮುಂತಾದವುಗಳೆಲ್ಲವನ್ನು ಹಾಕಿ ದೇವರಿಗೆ ನಾನು ಈ ಗಂಧವನ್ನು ಸಮರ್ಪಣೆ ಮಾಡಿ ಈ ಕಂಸನಿಗೆ ಕೊಡ್ತೇನೆ. ನಾನು ತ್ರಿವಕ್ರೆ, ನಾನು ಕೆಲಸ ಮಾಡ್ತಾ ಇರೋದು ಗಂಧವನ್ನು ತೇಯುವಂತಹದ್ದು. ನಾನು ತೇಯ್ದಂತಹ ಗಂಧ ಕಂಸನಿಗೆ ಬಹಳ ಪ್ರೀತಿಯನ್ನು ಉಂಟು ಮಾಡುತ್ತೆ. ಆ ಕೆಲಸದಲ್ಲಿ ನಿಯುಕ್ತಳಾಗಿದ್ದೇನೆ. ನಿನಗ್ ಗಂಧ ಬೇಕು ಅಂತ ಕೇಳ್ತಾ ಇದ್ದೀಯಾ? ಅಯ್ಯೋ, ನಿನ್ನ ದಾಸಿ ನಾನು. ನೀ ಏನು ಕೇಳ್ತೀಯೋ, ನನ್ನ ಇಡೀ ಸರ್ವಸ್ವವು ನಿನ್ನದೇ ಕೃಷ್ಣ. ಈ ಗಂಧ ನಿನಗೋಸ್ಕರವಾಗಿಯೇ ಇರುವಂತಹದ್ದು. ನೀನಿಲ್ಲದೇನೆ ಬೇರೆ ಯಾರು ತಾನೇ ಈ ಗಂಧವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಸಮರ್ಥರಾಗಿದ್ದಾರೆ? ನೀನೊಬ್ಬನೇ ಈ ಗಂಧಕ್ಕೆ ಅರ್ಹನಾದ ವ್ಯಕ್ತಿ ಅಂತ ತನ್ನ ಕೈಯಲ್ಲಿದ್ದಂತಹ ಗಂಧವೆಲ್ಲವನ್ನು ಕೂಡ ಕೃಷ್ಣನಿಗೆ ಕೊಡ್ತಾ ಇದ್ದಾಳೆ. ಕೃಷ್ಣನ ಆ ರೂಪ ಸೌಂದರ್ಯ, ರಸಿಕತೆ, ಒಳ್ಳೆ ಮಾತು ಇದನ್ನೆಲ್ಲ ನೋಡಿ ಕುಬ್ಜೆಗೆ ಮನಸ್ಸಿನ ಪೂರ್ತಿಯಾಗಿ ಕೃಷ್ಣನು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅವರಿಬ್ಬರಿಗೂ ಕೂಡ ಗಟ್ಟಿಯಾದ ಗಂಧವನ್ನ ಕೊಡ್ತಾ ಇದ್ದಾಳೆ ಈ ಕುಬ್ಜೆ. ರೂಪ ಪೇಶಲ ಮಾಧುರ್ಯ ಹಸಿತಾಲಾಪ ವೀಕ್ಷಿತೈ ಧರ್ಷಿತಾತ್ಮ ದದೌ ಸಾಂದ್ರಂ ಉಭಯೋರನು ಲೇಪನಂ. ಗಟ್ಟಿಯಾದಂತಹ ಗಂಧವನ್ನ ರಾಮಕೃಷ್ಣರಿಗೆ ಕೊಡ್ತಾ ಇದ್ದಾಳೆ. ಅವರಿಬ್ರು ಕೂಡ ಬಂಗಾರದ ಬಣ್ಣ ಇದೆ ಅದು. ರಾಮಕೃಷ್ಣರು ಆ ಗಂಧವನ್ನ ದೇಹಕ್ಕೆಲ್ಲ ಹಚ್ಚಿಕೊಳ್ತಾ ಇದ್ದಾರೆ. ಒಳ್ಳೆ ಪರಿಮಳಯುಕ್ತವಾದದ್ದು. ಬಲರಾಮ ಬಿಳಿಯಾದ ಬಣ್ಣದವನು, ಅದರ ಮೇಲೆ ಹಳದಿ ಬಣ್ಣದ ಗಂಧವನ್ನ ಹಾಕಿಕೊಂಡಾಗ ತುಂಬಾ ಸೊಗಸಾಗಿ ಕಾಣಿಸ್ತಾ ಇದೆ. ಕೃಷ್ಣ ಶ್ಯಾಮ ವರ್ಣದವನು, ಅವನ ದೇಹಕ್ಕೆ ಪೀತ ಬಣ್ಣದ ಹಳದಿ ಬಣ್ಣದ ಈ ಗಂಧವನ್ನ ಹಾಕಿಕೊಂಡಾಗ ಆ ಬಣ್ಣ ತುಂಬಾ ಸೊಗಸಾಗಿ ಅವರ ಮೇಲೆ ಕಾಣಿಸ್ತಾ ಇದೆ. ಅಪೂರ್ವ ಕಾಂತಿ ಆ ಗಂಧಕ್ಕೆ ಬರ್ತಾ ಇದೆ. ಕುಬ್ಜೆಯ ಭಕ್ತಿಗೆ ಕೃಷ್ಣ ಒಲಿತಾ ಇದ್ದಾನೆ. ನನಗೋಸ್ಕರವಾಗಿ ಕಂಸನಿಂದ ಏನು ಅಪಾಯಗಳು ಬಂದರೂ ತೊಂದರೆ ಇಲ್ಲ ಅನ್ನುವ ಕಾರಣದಿಂದಾಗಿ, ಕಂಸ ಸುಮ್ಮನೆ ಬಿಡೋದಿಲ್ಲ. ರಾಮಕೃಷ್ಣರಿಗೆ ಗಂಧವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಶಿಕ್ಷಿಸಿಯೇ ಬಿಡಬಹುದು. ಆದರೂ ಅದು ಯಾವುದನ್ನು ಲೆಕ್ಕಿಸದೇನೆ ತನ್ನ ಬಳಿಯಲ್ಲಿರುವಂತಹ ಗಂಧವನ್ನು ರಾಮಕೃಷ್ಣರಿಗೆ ಕೊಟ್ಟಿದ್ದಾಳೆ ಅಂತಂದುಕೊಂಡು ಬಹಳ ಸಂತೋಷವಾಯಿತು. ಪ್ರಸನ್ನೋ ಭಗವಾನ್ ಕುಬ್ಜಾಂ ತ್ರಿವಕ್ರಾಂ ರುಚಿರಾನನಾಂ ಋಜ್ವೀಂ ಕರ್ತುಂ ಮನಶ್ಚಕ್ರೆ ದರ್ಶಯನ್ ದರ್ಶನೇ ಫಲಂ. ಕುಬ್ಜೆ ಭಕ್ತಿಗೆ ಬಹಳ ಸಂತೋಷಗೊಂಡಂತಹ ಕೃಷ್ಣ ಅವಳಿಗೆ ಏನಾದ್ರೂ ಒಂದು ಪ್ರತಿಫಲವನ್ನು ಕೊಡ್ಬೇಕು ಅಂತ ಮಾಡಿದ್ದಾನೆ. ತನ್ನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರಲ್ಲ ಅವರಿಗೆ ಏನು ಫಲ ಸಿಗತ್ತೆ, ತನ್ನನ್ನು ನೋಡಿದವರಿಗೆ, ತನ್ನನ್ನು ಒಲಿಸಿಕೊಂಡವರಿಗೆ ಏನು ಫಲ ಸಿಗತ್ತೆ ಅಂತ ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅವಳಿಗೆ ಏನಾದ್ರೂ ಮಾಡ್ಬೇಕು ಅಂತ, ಅನುಗ್ರಹ ಮಾಡ್ಬೇಕು ಅಂತ ಅಂದುಕೊಂಡಿದ್ದಾನೆ. ಅವಳು ಕುಬ್ಜೆಯಾಗಿದ್ಲು. ಕುಬ್ಜ ಅಂತಂದು ಹೇಳಿದ್ರೆ ಕುಳ್ಳಗಿದ್ಲು, ಎತ್ತರವಾಗಿರ್ಲಿಲ್ಲ ಅವಳು ಕುಬ್ಜೆ. ತ್ರಿವಕ್ರೆ, 3 ಕಡೆಯಲ್ಲಿ ವಕ್ರತೆಯೂ ಇತ್ತು ಅವಳಿಗೆ. ಅವಳನ್ನ ಸರಿ ಮಾಡ್ಬೇಕು,
ಅಂತಂದುಕೊಂಡು ಕೃಷ್ಣ ಸಂಕಲ್ಪ ಮಾಡ್ದ. ಏನ್ ಮಾಡ್ತಾ ಇದ್ದಾನೆ? ಕೃಷ್ಣ ಅವಳ ಮುಂಗಾಲ ಮೇಲೆ ತನ್ನ ಕಾಲನ್ನ ಒತ್ತಿ ಹಿಡಿತಾ ಇದ್ದಾನೆ. ಒತ್ತಿ ಹಿಡಿದು ಅವಳ ಗದ್ದವನ್ನ ತನ್ನ ಬೆರಳಿನಲ್ಲಿ ಹಿಡಿದು ಎತ್ತಾ ಇದ್ದಾನೆ. ಬೇರೆ ಯಾರಾದ್ರೂ ಎತ್ತಿದ್ರೆ ಪ್ರಾಣಾಂತಿಕವಾದಂತಹ ನೋವಾಗ್ತಾ ಇದ್ದದ್ದು, ಕೃಷ್ಣ ತನ್ನ ಕಾಲುಗಳನ್ನ ಅವಳ ಬೆರಳ ಮೇಲೆ ಇಡ್ತಾ ಇದ್ದಾನೆ. ನಿಧಾನವಾಗಿ ತನ್ನ ಬೆರಳಿನಿಂದ ಅವಳ ಮುಖವನ್ನ ಎತ್ತರಿಸ್ತಾ ಇದ್ದಾನೆ. ಅವಳ 3 ಕಡೆಯ ವಕ್ರತೆಯು ಕೂಡ ಅನಾಯಾಸವಾಗಿ ಪರಿಹಾರವಾಗಿ ಹೋಗ್ತಾ ಇದೆ. ಪದ್ಭ್ಯಾಮಾಕ್ರಮ್ಯ ಪ್ರಪದೆ ದ್ವ್ಯಂಗುಲೋತ್ಥಾನ ಪಾಣಿನ ಪ್ರಗೃಹ್ಯ ಚುಬುಕೆ ಹ್ಯಾಸ್ಯಂ ಉದನೀನಂ ಅದಚ್ಯುತಃ. ತುಂಬಾ ಚೆನ್ನಾಗಿ ಆ ಶರೀರವನ್ನ ಮೊದಲಿನ ಹಾಗೆ ಮಾಡ್ತಾ ಇದ್ದಾನೆ. ಕೃಷ್ಣನ ಕರಸ್ಪರ್ಶವಾದ ತತ್ಕ್ಷಣದಲ್ಲಿ ಅವಳ ಶರೀರ ನೆಟ್ಟಗಾಗಿದೆ, ಎತ್ತರವಾಗಿದೆ. ಅಂಗಗಳೆಲ್ಲ ಯಾವ್ಯಾವ ಅವಯವಗಳಲ್ಲಿ ಎಷ್ಟೆಷ್ಟು ಭಾಗ ಸ್ತ್ರೀಯರ ಸೌಂದರ್ಯವನ್ನ ವೃದ್ಧಿಸತ್ತೋ ಆ ತರದ ಅಂಗಸೌಷ್ಠವ ಅವಳಲ್ಲಿ ಬರ್ತಾ ಇದೆ. ಉತ್ತಮವಾದಂತಹ ಸ್ತ್ರೀಯ ಕಾಂತಿ ಅವಳಲ್ಲಿ ತೋರಿ ಬರ್ತಾ ಇದೆ. ಸಾ ತದರ್ಜು ಸಮಾನಾಂಗಿ ಬೃಹಚ್ಛೋಣೀಪಯೋಧರ ಮುಕುಂದ ಸ್ಪರ್ಶನಾತ್ ಸದ್ಯೋ ಬಭೂವ ಪ್ರಮದೋತ್ತಮ. ತುಂಬಾ ಸುಂದರವಾದಂತಹ ಸ್ತ್ರೀಯಾಗಿ ಅವಳು ತನ್ನಲ್ಲಿದ್ದಂತಹ ದೇಹದಲ್ಲಿದ್ದಂತಹ ಕುಬ್ಜತೆಯನ್ನ ಕಳೆದುಕೊಂಡು ನೀಟಾಗ್ತಾ ಇದ್ದಾಳೆ. ಆದ್ಮೇಲೆ ಅವಳಲ್ಲಿ ಯಾಕೆ ಈ ಕುಬ್ಜತೆ ಬಂದಿತ್ತು ಅಂತ ಯಾಕೆ ಅವಳಲ್ಲಿ ಈ ಕುಬ್ಜತೆ ಬಂದಿತ್ತು, ಅವಳು ಯಾರು ಮೂಲತಃ, ಇದೆಲ್ಲವನ್ನು ಕೂಡ ಅದು ಮುಂದೆ ಹೇಳೋರಿದ್ದಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಶ್ರೀಕೃಷ್ಣಾರ್ಪಣ. ಎಲ್ಲರಿಗೂ ನಮಸ್ಕಾರ.